ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಒಂದು ಮರದ ಕತೆ. ಅರ್ಥಪೂರ್ಣವಾಗಿರುವಂತಹ ಒಂದು ಸುಂದರವಾದ ಕತೆ. ಮರವಿತ್ತು, ಸುತ್ತೆಲ್ಲ ದಟ್ಟವಾದ ನೆರಳಿತ್ತು, ಆದರೆ ಅದಕ್ಕೆ ಮೈ ತುಂಬ ಮುಳ್ಳುಗಳಿದ್ದವು. ಒಬ್ಬ ಪ್ರವಾಸಿಗನು ಅದರ ಅಡಿಯಲ್ಲಿ ವಿಶ್ರಾಂತಿ ಪಡೆಯಲು ಬಂದ. ಪಕ್ವವಾದ ಹಣ್ಣು ಕಂಡು ಸಂತಸಗೊಂಡ. ಒಂದೆರಡು ತಿಂದು ವಿಶ್ರಾಂತಿ ಪಡೆದುಕೊಳ್ಳೋಣ ಎಂದುಕೊಂಡ. ಮರ ಹತ್ತಲು ಹೋದ, ಆಗಲಿಲ್ಲ. ಮರದ ಮೈ ತುಂಬ ಮುಳ್ಳುಗಳು. ಕಲ್ಲೇಸದ ಎತ್ತರದ ಮರ, ಒಂದು ಹಣ್ಣು ಉದುರಲಿಲ್ಲ. ನಿರಾಸೆಯಿಂದ ಕುಳಿತು ವಿಚಾರ ಮಾಡಿದ. ಎಂಥ ಸುಂದರವಾದ ಮರ, ಏನು ಪಕ್ವವಾದ ಹಣ್ಣುಗಳು, ಆದರೆ ವಿಪರೀತ ಮುಳ್ಳು. ಇದರಲ್ಲಿ ಮುಳ್ಳುಗಳು ಇರದೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈ ಮುಳ್ಳುಗಳೇ ಇರದಂತೆ ಮಾಡುವುದು ಹೇಗೆ ಎಂದು ಚಿಂತಿಸತೊಡಗಿದ. ನಿದ್ದೆ ಬರಲಿಲ್ಲ. ಮರದಡಿ ಸುಮ್ಮನೆ ಹೊರಳಾಡುತ್ತಿದ್ದ. ಕೇಳಿತು, ಯಾಕೆ ಮಿತ್ರ ಮಲಗಲಿಲ್ಲ? ಏನು ಯೋಚನೆ? ಏನಿಲ್ಲ, ನಿನ್ನದೇ ಯೋಚನೆ ಎಂದ ಪ್ರವಾಸಿಗ. ನನ್ನದೇ ಎಂದಿತು ಮರ. ಹೌದು, ನಿನ್ನದೇ. ನಿನ್ನ ಮೈ ತುಂಬ ಹಣ್ಣುಗಳು ತುಂಬಿವೆ, ಆದರೆ ನಿನ್ನ ಸುತ್ತೆಲ್ಲ ಮುಳ್ಳು ಮೆತ್ತಿವೆ. ನಿನ್ನ ಮೈಯಲ್ಲಿ ಈ ಮುಳ್ಳುಗಳಿರದೆ ಬರೀ ಹಣ್ಣುಗಳೇ ಇರಬೇಕಾಗಿತ್ತು. ಆಗ ನಿನ್ನ ಜೀವನ ಇನ್ನಷ್ಟು ಸುಂದರವಾಗುತ್ತಿತ್ತು. ಅದಕ್ಕೆ ನಿನ್ನ ಮೈಯಿಂದ ಈ ಮುಳ್ಳುಗಳನ್ನೆಲ್ಲ ತೆಗೆಯುವುದು ಹೇಗೆಂದು ಚಿಂತಿಸುತ್ತಿರುವೆ ಎಂದ ಪ್ರವಾಸಿಗ. ಮನುಷ್ಯನೇ, ನೀನು ಮೊದಲು ಇಲ್ಲಿಂದ ಎದ್ದೇಳು, ಇಲ್ಲದಿದ್ದರೆ ನನಗೂ ನಿನ್ನ ಚಿಂತೆಯ ಜಳ ಬಡಿದಿತ್ತು. ಸಾವಿರಾರು ವರ್ಷಗಳಿಂದ ನಾವು ಈ ಮುಳ್ಳುಗಳೊಂದಿಗೆ ಬದುಕುತ್ತಿದ್ದೇನೆ, ಆದರೂ ನನ್ನಲ್ಲಿ ಮುಳ್ಳುಗಳಿವೆ ಎಂಬ ಭಾವನೆ ಇರಲಿಲ್ಲ. ಈಗ ನಿನ್ನಿಂದಾಗಿ ನನಗೂ ಮುಳ್ಳಿನ ಭಾವ ಬಂದಿದೆ. ಒಂದು ವೇಳೆ ಮುಳ್ಳುಗಳೇ ಇರದಿದ್ದರೆ ನಿನ್ನಂತ ಆಸೆ ಬುರುಕರು ಬಂದು ನಮ್ಮಲ್ಲಿ ಒಂದು ಹಣ್ಣು ಉಳಿಯದಂತೆ ಮಾಡುತ್ತಿದ್ದರು. ಆಗ ವಿವಿಧ ಪಕ್ಷಿ ಮಿತ್ರರಿಗೆ ಆತಿಥ್ಯ ಕೊಡುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಅಂತೆಯೇ ಈ ಮುಳ್ಳಿನೊಂದಿಗೆ ನಾವು ನಗುನಗುತ್ತಾ ಬಾಳಿಕೊಂಡಿದ್ದೇವೆ. ನನಗೆ ಇರದ ಈ ಮುಳ್ಳಿನ ಚಿಂತೆ ನಿನಗೇಕೆ? ನಡೆ ಎಂದಿತು ಮರ. ಇದನ್ನು ಕೇಳಿಸಿಕೊಂಡ ಪ್ರವಾಸಿಗ ಸುಮ್ಮನೆ ಮನೆ ಕಡೆ ಹೊರಟ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.